ಕರ್ನಾಟಕ TET, KTET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಪ್ರಶ್ನೋತ್ತರ ಮಾಲಿಕೆ ಮತ್ತು ಭಾಷೆ 2 ಇಂಗ್ಲೀಷ್ ಸಂಪೂರ್ಣವಾಗಿರ್ತಕ್ಕಂತಹ ಪ್ರಶ್ನೋತ್ತರ ಮತ್ತು ಕೀ ಆನ್ಸರ ಜೊತೆಯಲ್ಲಿ ನೋಟ್ಸ್ ಕೂಡ ಕೊಡಲಾಗಿದೆ. ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ 31ರಿಂದ 38 ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಇಲ್ಲಿ ಕನ್ನಡದಲ್ಲಿ ಕೂಡ ಅನುವಾದವನ್ನು ಕೊಟ್ಟಿದ್ದಾರೆ. ಮಲ್ಲು ತನ್ನ ಚೀಲದೊಡನೆ ಮನೆಗೆ ಮರಳಿದನು. ಮಾರನೆಯ ದಿನ ಮಲ್ಲುನ ಜನ್ಮದಿನವಿತ್ತು. ಶಾಂತಮ್ಮ ಸಿಹಿ ತಯಾರಿಸಿದ್ದಳು. ಮಲ್ಲು ಕೆಲವೊಂದು ಸಿಹಿ ತಿನಿಸುಗಳನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಗಜರಾಜನಿಗೆ ಕಾಯ್ದ ಮನೆಯಿಂದ ತಂದಿದ್ದ ಸಿಹಿ ತಿನಿಸುಗಳು, ಬೆಲ್ಲ ಮತ್ತು ಇತರೆ ತಿನಿಸುಗಳನ್ನು ಕೊಟ್ಟನು. ಮಲ್ಲು ಗಜರಾಜನೇ, ಈ ಸಿಹಿ ತಿನಿಸುಗಳನ್ನು ಸ್ವೀಕರಿಸಿ ನನ್ನ ಗೆಳೆಯನಾಗು, ಇವತ್ತು ನನ್ನ ಜನ್ಮದಿನವೆಂದು ಹೇಳಿದನು. ನನ್ನ ಪ್ರೀತಿಯ ಸ್ನೇಹಿತನೇ, ನನಗೂ ನಿನ್ನ ಸ್ನೇಹದಿಂದ ಸಂತೋಷವಾಗಿದೆ. ನನ್ನ ಸ್ನೇಹಿತನಾಗಿದ್ದಕ್ಕೆ ಧನ್ಯವಾದಗಳು. ಈಗ ನನ್ನೊಡನೆ ಬಾ ಎಂದು ಆನೆ ಹೇಳಿತು. ಗಜರಾಜ ಮಲ್ಲುನನ್ನು ಅರಣ್ಯದೊಡನೆ ಕರೆದುಕೊಂಡು ಹೋಗಿ ಖಾಲಿ ಇರುವ ಮರದ ಪೊಟರೆಯಿಂದ ಹಣ್ಣುಗಳ ಜೊತೆಗೆ ಕೆಲವೊಂದಿಷ್ಟು ವಸ್ತುಗಳನ್ನು ಕೊಟ್ಟಿತು. ಹೀಗೆ ಪ್ರತಿದಿನವೂ ಮಲ್ಲು ಗಜರಾಜನಿಗೆ ಏನಾದರೊಂದು ಆಹಾರವನ್ನು ತಂದು ಕೊಡುತ್ತಿದ್ದ. ಅದಕ್ಕೆ ಪ್ರತಿಯಾಗಿ ಗಜರಾಜನು ಕೂಡ ಸಾಕಷ್ಟು ಹಣ್ಣುಗಳನ್ನು, ಕಟ್ಟಿಗೆಗಳನ್ನು, ಹೂಗಳನ್ನು ಕೊಡುತ್ತಾನೆ. ಇದರಿಂದ ಹೇರಳವಾಗಿ ಮಲ್ಲು ಹಣವನ್ನು ಗಳಿಸುವುದರ ಮೂಲಕ ಒಂದು ಅಂಗಡಿಯ ಮಾಲೀಕನಾದನು. ಕೆಲವೊಮ್ಮೆ ಗಜರಾಜನು ಕೂಡ ಮಲ್ಲುವಿನ ಅಂಗಡಿಗೆ ಭೇಟಿ ಕೊಡುತ್ತಿದ್ದನು. ಒಂದು ದಿನ ಗಜರಾಜ ಬೇಸರದಲ್ಲಿರುವಂತೆ ಕಂಡಿತು. ಮನುಷ್ಯರು ಅರಣ್ಯವನ್ನು ನಾಶ ಮಾಡುತ್ತಿದ್ದಾರೆ. ನಮಗೆ ಜೀವಿಸಲು ಸ್ಥಳವೇ ಇಲ್ಲದಂತಾಗಿದೆ. ನನ್ನ ಮಗ ಆಹಾರವನ್ನು ಅರಿಸಿ ಹೋದಾಗ ಆತನನ್ನು ಕೊಲ್ಲಲಾಯಿತು. ನಾವು ನಿಮಗೆಲ್ಲ ಏನು ತೊಂದರೆ ಮಾಡಿದ್ದೇವೆ ಮಲ್ಲು ಎಂದು ಕೇಳಿತು. ಮಲ್ಲು ನಿರುತ್ತರನಾಗಿದ್ದನು. ಹೀಗೆ ಗದ್ಯ ಭಾಗದ ಕನ್ನಡದಲ್ಲಿ ಸಾರಾಂಶ ಕೂಡ, ಮಲ್ಲು ಎನ್ನುವ ವ್ಯಕ್ತಿ ಅರಣ್ಯದ ಬಳಿಯಿರುವ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಆತನು ದಿನನಿತ್ಯ ಕಟ್ಟಿಗೆ, ಹಣ್ಣುಗಳನ್ನು ಹಾಗೂ ಹೂಗಳನ್ನು ಸಂಗ್ರಹಿಸಿ ತರಲು ಕಾಡಿಗೆ ಹೋಗುತ್ತಿದ್ದನು. ಹತ್ತಿರದ ಪಟ್ಟಣಕ್ಕೆ ಹೋಗಿ ಅವುಗಳನ್ನು ಮಾರಿ ಬಂದು ಹಣನೆಲ್ಲ ತನ್ನ ತಾಯಿ ಶಾಂತಮ್ಮಳಿಗೆ ಕೊಡುತ್ತಿದ್ದನು. ಒಂದು ದಿನ ಕಾಡಿನಲ್ಲಿ ಹಲಸಿನ ಹಣ್ಣನ್ನು ಕೀಳುತ್ತಿರುವಾಗ ಆನೆಯೊಂದು ಅಲ್ಲಿಗೆ ಬಂದಿತು. ಆಗ ಮಲ್ಲು ಭಯಗೊಂಡನು. ಆನೆ ತನ್ನ ಸೊಂಡಿಲು ಮತ್ತು ಕಿವಿಗಳನ್ನು ಅಲುಗಾಡಿಸಿತು. ಮಲ್ಲು ಆನೆಗೆ, ಗಜರಾಜನೇ, ನನಗೇನು ತೊಂದರೆ ಕೊಡಬೇಡ. ನನ್ನ ತಾಯಿ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ. ನಾನು ಅವಳಿಗೋಸ್ಕರ ಹಣ್ಣನ್ನು ಕೊಡೆಯಬೇಕು ಎಂದು ಮನವಿ ಮಾಡಿಕೊಂಡನು. ಗಜರಾಜ ಅವನಿಗೆ ಯಾವುದೇ ತೊಂದರೆ ಮಾಡಲಿಲ್ಲ. ಆನೆಗೆ ಧನ್ಯವಾದ ಹೇಳಿತು. ಹೀಗೆ ಆನೆಗೆ ಧನ್ಯವಾದ ಹೇಳಿದ ಈ ಒಂದು ಕನ್ನಡದಲ್ಲಿ ಕೂಡ ಸಾರಾಂಶವನ್ನು, ಗದ್ಯದ ಒಂದು ಸಾರಾಂಶವನ್ನು ಕೂಡ ಕೊಟ್ಟಿದ್ದಾರೆ. ಗದ್ಯದ ಒಂದು ಸಾರಾಂಶವನ್ನು ಕೂಡ ಕೊಟ್ಟಿದ್ದಾರೆ.